ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ಕೂಡ ಒಂದು ಒಳ್ಳೆಯ ಇನ್ಶೂರೆನ್ಸ್ಗಾಗಿ ವೇಟ್ ಮಾಡ್ತಾ ಇದ್ದೀರಿ ಅಂತಂದರೆ ಅದರಲ್ಲೂ ಕೂಡ ನಿಮ್ಮ ತಲೆಯಲ್ಲಿ ಬರ್ಬೋದು ಯಾವ ಇನ್ಶೂರೆನ್ಸ್ ಒಳ್ಳೆಯದು, ಯಾವ ಇನ್ಶೂರೆನ್ಸ್ ಮಾಡಿಸಿದರೆ ನಮಗೆ ಒಳ್ಳೆಯದಾಗುತ್ತೆ, ಜೊತೆಗೆ ಯಾವ ಇನ್ಶೂರೆನ್ಸ್ನಿಂದ ನಮಗೆ ಹೆಚ್ಚಿನ ಒಂದು ಲಾಭವನ್ನು ನಾವು ಪಡೆದುಕೋಬೋದು ಅಂತ ನೀವು ತಿಳ್ಕೊಳ್ಬೇಕು ಅಂತ ಇಷ್ಟಪಡ್ತಿದ್ರೆ ದಯವಿಟ್ಟು ಈ ಒಂದು ವಿಡಿಯೋ ನಿಮಗೆ ಸಹಾಯ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಅನುಕೂಲ ಆಗಲಿ ಅಂತಲೇ ಯಾವ ಇನ್ಶೂರೆನ್ಸ್ ಒಳ್ಳೆಯದು, ಯಾವ ಇನ್ಶೂರೆನ್ಸನ್ನು ಮಾಡಿಸೋದ್ರಿಂದ ನಿಮಗೆ ಹೆಚ್ಚಿನ ಒಂದು ಲಾಭ ಸಿಗುತ್ತೆ, ಜೊತೆಗೆ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ಏನು ಲಾಭ, ಜೊತೆಗೆ ಎಷ್ಟು ಲಾಭವನ್ನು ಪಡೆದುಕೋಬೋದು, ಯಾವ ವಯಸ್ಸಿನ ವ್ಯಕ್ತಿ ಇನ್ಶೂರೆನ್ಸನ್ನು ಮಾಡಿಸಬಹುದು, ಇದು ಯಾವ ಇನ್ಶೂರೆನ್ಸು, ಪ್ರತಿಯೊಂದು ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದ ಮೂಲಕ ನಿಮಗೆ ತಿಳಿಸಲಿದ್ದೇನೆ. ಸ್ನೇಹಿತರೆ, ನೀವು ಈ ಒಂದು ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ಪೋಸ್ಟ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ನೀವು ಪಡೆದು ಜೊತೆಗೆ ವಿಡಿಯೋವನ್ನು ನೋಡಬಹುದು. ಸ್ನೇಹಿತರೆ, ಹಾಗಾದರೆ ನಿಮಗೆ ಡೌಟ್ ಇರ್ಬೋದು ಯಾವ ಇನ್ಶೂರೆನ್ಸ್ ಒಳ್ಳೆಯದು. ನಾನು ಮುಖ್ಯವಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರೋದು ಯಾವ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ನಾವು ಒಂದು ಚಾರ್ಟ್ ಮೂಲಕ ನೋಡೋದಾದರೆ ಈ ಒಂದು ವಿಡಿಯೋದಲ್ಲಿ ಮೊದಲನೇದಾಗಿ ನಾನು ಪೋಸ್ಟಲ್ ಲೈಫ್ ಇನ್ಶೂರೆನ್ಸನ್ನು ತಗೋತೀನಿ, ಜೊತೆಗೆ LIC ಅಂದರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರ ಒಂದು ಇನ್ಶೂರೆನ್ಸನ್ನು ತೆಗೆದುಕೊಂಡು ಒಂದು ಕಂಪ್ಯಾರಿಸನ್ ಮಾಡಿ ನಿಮಗೆ ಹೇಳ್ತೀನಿ. ಯಾಕಂದರೆ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಒಳ್ಳೆಯದಾ ಅಥವಾ ಒಳ್ಳೆಯ ಒಂದು ಲಾಭವನ್ನು ಕೊಡುತ್ತಾ, ಜೊತೆಗೆ LIC ಮಾಡಿಸೋದ್ರಿಂದ ನಿಮಗೆ ಏನಾದರೂ ಒಂದು ಲಾಭ ಜಾಸ್ತಿ ಸಿಗುತ್ತಾ ಅನ್ನೋದನ್ನು ನೀವು ನೋಡೋದಾದರೆ, ಸ್ನೇಹಿತರೆ, ಒಬ್ಬ ವ್ಯಕ್ತಿ 35 ವರ್ಷ ಇರುವಂಥ ಒಬ್ಬ ವ್ಯಕ್ತಿ ಒಂದು ಪಾಲಿಸಿಯನ್ನು LIC ಒಳಗಡೆ ಮಾಡಿಸಿದರೆ, ಅಂದರೆ ಮೆಚುರಿಟಿ ಏಜು 50ನೇ ವರ್ಷ, ಅಂದರೆ 15 ವರ್ಷಗಳವರೆಗೆ ಒಂದು ಪಾಲಿಸಿಯನ್ನು ಆ ವ್ಯಕ್ತಿ ತೆಗೆದುಕೊಂಡಿದ್ದಾನೆ ಅಂತ ನೀವು ತಿಳಿದುಕೊಳ್ಳೋದಾದರೆ, ಅಂದರೆ 35 ವರ್ಷ ಇರುವಂಥ ಒಬ್ಬ ವ್ಯಕ್ತಿ 15 ವರ್ಷ ಟರ್ಮ್ ತೊಗೊಂಡಿದ್ದಾನೆ, ಜೊತೆಗೆ ಟೋಟಲ್ 50 ವರ್ಷ ಈ ಒಂದು ಮೆಚುರಿಟಿ 50 ವರ್ಷ ಆದ ನಂತರ, ಅಂದರೆ ಆ ವ್ಯಕ್ತಿಗೆ 50 ವರ್ಷ ಆದ ನಂತರ 15 ವರ್ಷದ ಒಂದು ಅವಧಿಗೆ LIC ಒಳಗಡೆ ಒಂದು ಪಾಲಿಸಿ ತೊಗೊಂಡ್ರೆ ಎಷ್ಟಾಗುತ್ತೆ. ಒಂದು ವೇಳೆ ಸಮ್ ಅಶ್ಯೂರ್ಡು 10 ಲಕ್ಷ ರೂಪಾಯಿಗೆ ಅವರು ಪಾಲಿಸಿಯನ್ನು ತೆಗೆದುಕೊಂಡ್ರೆ ಪ್ರತಿ ವರ್ಷ ಇಯರ್ಲಿ ಪ್ರೀಮಿಯಮ್ ಎಷ್ಟಾಗುತ್ತೆ, 67,070 ರೂಪಾಯಿ ಆಗುತ್ತೆ. ಇನ್ನು ಟೋಟಲ್ ಪ್ರೀಮಿಯಮ್ಮು ಅವರು ತುಂಬಿರ್ತಕ್ಕಂಥ 15 ವರ್ಷಗಳವರೆಗೆ ಆ ವ್ಯಕ್ತಿ ತುಂಬುವಂತಹ ಟೋಟಲ್ ಪ್ರೀಮಿಯಮ್ ಎಷ್ಟಾಗುತ್ತೆ, 10,06,050 ರೂಪಾಯಿ ಆಗುತ್ತೆ. ಇನ್ನು ಬೋನಸ್ ರೇಟು LIC ಅವರ ಒಂದು ಬೋನಸ್ ರೇಟನ್ನು ನಾವು ನೋಡೋದಾದರೆ 1,000 ರೂಪಾಯಿಗೆ 38 ರೂಪಾಯಿಯನ್ನು ಅವರು ಬೋನಸ್ ಆಗಿ ಕೊಡ್ತಾರೆ. ಅದೇ ರೀತಿ 15 ವರ್ಷಕ್ಕೆ ಅವರಿಗೆ ಸಿಗುವಂತಹ ಬೋನಸ್ ರೇಟು 5,70,000 ರೂಪಾಯಿ. ಇನ್ನು 15 ವರ್ಷ ಆದ ನಂತರ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅನ್ನೋದನ್ನು ನೋಡೋದಾದರೆ ಒಟ್ಟು ಅಸಲು ಅಂದರೆ 10 ಲಕ್ಷ ರೂಪಾಯಿ ಜೊತೆಗೆ ಬೋನಸ್ಸು 5,70,000 ರೂಪಾಯಿ ಎರಡು ಸೇರಿಸಿ 15,70,000 ರೂಪಾಯಿಯನ್ನು ಅವರು ಮೆಚುರಿಟಿ ಟೈಮ್ದಲ್ಲಿ ಪಡ್ಕೊತಾರೆ. ಅಂದರೆ ಟೋಟಲ್ ಬೆನಿಫಿಟ್ ಎಷ್ಟಾಯಿತು ಅವರಿಗೆ ಅಂತಂದರೆ 5,63,950 ರೂಪಾಯಿಯನ್ನು LICಯಿಂದ ನೀವು 15 ವರ್ಷದ ಒಂದು ಪಾಲಿಸಿಯನ್ನು ಮಾಡಿಸಿದರೆ ಇಷ್ಟು ನೀವು ಬೆನಿಫಿಟನ್ನು ಪಡ್ಕೋಬಹುದು. ಅದೇ ರೀತಿ ಇದೇ ಒಂದು 10 ಲಕ್ಷ ರೂಪಾಯಿ ಇರುವಂಥ ಒಂದು ಸಮ್ ಅಶ್ಯೂರ್ಡನ್ನು ನೀವು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ನಲ್ಲಿ ಅಥವಾ PLIದಲ್ಲಿ ನೀವು ಮಾಡಿಸಿದರೆ ಎಷ್ಟು ಬರುತ್ತೆ. ಸ್ನೇಹಿತರೆ, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ನಲ್ಲಿ ನೀವು ಇದೇ ಒಂದು ಅವಧಿಯ 15 ವರ್ಷ ಅವಧಿಯ ಒಂದು 10 ಲಕ್ಷ ಸಮ್ ಅಶ್ಯೂರ್ಡ್ ಪಾಲಿಸಿಯನ್ನು ನೀವು ತಗೊಳ್ಳೋದಾದರೆ ಇಯರ್ಲಿ ಪ್ರೀಮಿಯಮ್ ನಿಮಗೆ 65,768 ರೂಪಾಯಿ ಬರುತ್ತೆ. ಅಲ್ಲಿ LICಯಲ್ಲಿ ನಿಮಗೆ 67,070 ರೂಪಾಯಿ ಆದರೆ ಪೋಸ್ಟ್ ಆಫೀಸಿನಲ್ಲಿ ನೀವು PLI ಮಾಡಿಸಿದರೆ ನಿಮಗೆ ಸಿಗುವುದು, ಅದನ್ನು ನೀವು ತುಂಬಬೇಕಾದದ್ದು ಇಯರ್ಲಿ 65,768 ರೂಪಾಯಿ. ಇನ್ನು 15 ವರ್ಷ ನೀವು ತುಂಬಿದಾಗ LICಯಲ್ಲಿ ಎಷ್ಟಾಗುತ್ತೆ, 10,06,050 ರೂಪಾಯಿ ಆಗುತ್ತೆ ನೀವು ತುಂಬಿದಂಥ ಪ್ರೀಮಿಯಮ್ಮು. ಬಟ್ ಇಲ್ಲಿ ಪೋಸ್ಟ್ನಲ್ಲಿ ನೀವು PLI ಮಾಡಿಸಿದರೆ 9,79,020 ರೂಪಾಯಿ, ಅಂದರೆ ನೀವು ಕಡಿಮೆ ಪ್ರೀಮಿಯಮನ್ನು ಇಲ್ಲಿ ತುಂಬ್ತಾ ಇದ್ದೀರಿ ಅಂತ ನೀವು ತಿಳ್ಕೋಬೇಕು. ಜೊತೆಗೆ ಬೋನಸ್ ರೇಟನ್ನು ನೋಡೋದಾದರೆ LICಯಲ್ಲಿ 1,000 ರೂಪಾಯಿಗೆ 38 ರೂಪಾಯಿ ಬೋನಸ್ ರೇಟನ್ನು ನೀಡೋದಾದರೆ ಪೋಸ್ಟ್ನಾಗ ಎಷ್ಟು ಕೊಡ್ತಾರೆ, 1,000 ರೂಪಾಯಿಗೆ 52 ರೂಪಾಯಿ ಬೋನಸ್ ರೇಟನ್ನು ನೀವು ಇಲ್ಲಿ ಪಡ್ಕೋಬಹುದು. ಜೊತೆಗೆ
ಬೋನಸ್ ಅಮೌಂಟ್ ಎಷ್ಟಾಗುತ್ತೆ? ಟೋಟಲ್ LICಯಲ್ಲಿ ನೀವು 5,70,000 ರೂಪಾಯಿಯನ್ನು ಬೋನಸ್ ಆಗಿ ಪಡೆದುಕೊಂಡ್ರೆ, ಅದೇ PLIಯಲ್ಲಿ ನೀವು 7,80,000 ರೂಪಾಯಿಯನ್ನು ನೀವು ಬೋನಸ್ ಆಗಿ 15 ವರ್ಷದ ಅವಧಿಗೆ ಪಡೆದುಕೊಳ್ತೀರಿ. ಜೊತೆಗೆ ಮೆಚುರಿಟಿ ಅವಧಿಯನ್ನು ನೋಡೋದಾದರೆ 10 ಲಕ್ಷ ರೂಪಾಯಿ ಪ್ಲಸ್ ಬೋನಸ್ ರೇಟ್ 5,70,000 ರೂಪಾಯಿಯನ್ನು ನೀವು LICಯಲ್ಲಿ ಪಡ್ಕೊಂಡ್ರೆ ಟೋಟಲ್ 15,70,000 ರೂಪಾಯಿಯನ್ನು ನೀವು ಪಡ್ಕೊತೀರಿ. ಜೊತೆಗೆ ಇಲ್ಲೇ PLI ಮಾಡಿಸೋದ್ರಿಂದ ನೋಡಿರಿ, ನಿಮ್ಮ ಪ್ರೀಮಿಯಮ್ ಸಮ್ ಅಶ್ಯೂರ್ಡ್ 10 ಲಕ್ಷ ರೂಪಾಯಿಗೆ ಮೆಚುರಿಟಿ ಅಮೌಂಟಿಗೆ ಬೋನಸ್ ಇನ್ಕ್ಲೂಡ್ ಆಗಿ ಟೋಟಲ್ಲು 17,80,000 ರೂಪಾಯಿಯನ್ನು ನೀವು ಪಡ್ಕೊಳ್ತೀರಿ. ಅಂದರೆ ಟೋಟಲ್ ಬೆನಿಫಿಟ್ ಎಷ್ಟಾಗುತ್ತೆ ಅನ್ನೋದನ್ನು ನೋಡೋದಾದರೆ LICಯಲ್ಲಿ ನೀವು ಪಾಲಿಸಿಯನ್ನು ತೊಗೊಂಡ್ರೆ ಒಟ್ಟು ನಿಮಗೆ 5,63,950 ರೂಪಾಯಿ ನಿಮಗೆ ಬೆನಿಫಿಟ್ ಆದರೆ, ಅದೇ PLIನ ನೀವು ಮಾಡಿಸಿದೆ ಆದರೆ ನಿಮಗೆ 8,980,000 ರೂಪಾಯಿ. ಅಂದರೆ ಡಿಫ್ರೆನ್ಸ್ ನಿಮಗೆ 2,37,030 ರೂಪಾಯಿ ಹೆಚ್ಚಿಗೆಯನ್ನು ನೀವು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಮಾಡಿಸೋದ್ರ ಮೂಲಕ ನೀವು ಪಡ್ಕೋಬೋದು. ಅಂದರೆ ಇಲ್ಲಿಗೆ ನಿಮಗೆ ಡಿಫ್ರೆನ್ಸ್ ಏನಿದೆ ಅನ್ನೋದು ಗೊತ್ತಾಯಿತು. ಯಾವುದು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಥವಾ ಲೈಫ್ ಇನ್ಶೂರೆನ್ಸ್ ಆಫ್ ಕಾರ್ಪೊರೇಷನ್ ಅಂದರೆ LIC ಮಾಡಿಸ್ಬೇಕಾ ಅನ್ನೋದು ನಿಮಗೆ ಒಂದು ಒಳ್ಳೆಯ ಒಂದು ನಾಲೆಜ್ ಬಂದಿದೆ ಅಂತ ನಾನು ತಿಳ್ಕೊತೀನಿ. ಯಾಕಂದರೆ ಇದನ್ನು ನೀವು ಬೇರೆ ಒಂದು ಇನ್ಶೂರೆನ್ಸಿಗೆ ನೀವು ಕಂಪೇರ್ ಮಾಡಿದರೂ ಸಹ ಹೆಚ್ಚಿನ ಒಂದು ಇನ್ಶೂರೆನ್ಸ್ ಬೆನಿಫಿಟ್ ಸಿಗೋದು ಕೇವಲ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ನಲ್ಲಿ ಮಾತ್ರ. ಹಾಗಾಗಿ ಸ್ನೇಹಿತರೆ, ನೀವು ಯಾರಾದರೂ ಒಂದು ಒಳ್ಳೆಯ ಇನ್ಶೂರೆನ್ಸ್ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ಕೇವಲ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಆಗಿರ್ತದೆ. ಹಾಗಾಗಿ ನೀವು ಪೋಸ್ಟಲ್ ಲೈಫ್ ಇನ್ಶೂರೆನ್ಸನ್ನು ನೀವು ಮಾಡಿಸೋದ್ರ ಮೂಲಕ ಹೆಚ್ಚಿನ ಒಂದು ಲಾಭವನ್ನು ಪಡ್ಕೋಬೋದು. ನೀವು ಈ ಒಂದು ಇನ್ಶೂರೆನ್ಸ್ ಮಾಡಿಸ್ಬೇಕಂದ್ರೆ ಕೇವಲ ಅಂಚೆ ಕಚೇರಿಯ ಒಬ್ಬ ಸಿಬ್ಬಂದಿಯನ್ನು ಸಂಪರ್ಕಿಸೋದ್ರ ಮೂಲಕ ನೀವು ಈ ಒಂದು ಇನ್ಶೂರೆನ್ಸನ್ನು ಪಡ್ಕೋಬೋದು. ಜೊತೆಗೆ ಈ ಒಂದು ಇನ್ಶೂರೆನ್ಸ್ ಸುರಕ್ಷಿತವಾಗಿರುತ್ತೆ, ಜೊತೆಗೆ ಹೆಚ್ಚಿನ ಒಂದು ಲಾಭವನ್ನು ಕೊಡುತ್ತೆ ಅಂತ ನಿಮಗೆ ಹೇಳ್ಬೋದು. ಹಾಗಾದರೆ ಪೋಸ್ಟ್ ಆಫೀಸಿನಲ್ಲಿರ್ತಕ್ಕಂಥ ಈ ಒಂದು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂದರೆ ಏನು? ಈ ಒಂದು ಇನ್ಶೂರೆನ್ಸ್ನಲ್ಲಿ ಏನಾದರೂ ವಿಧಗಳಿದ್ದಾವ? ಯಾವ ಇನ್ಶೂರೆನ್ಸನ್ನು ನಾವು ಮಾಡಿಸೋದ್ರಿಂದ ನಮಗೆ ಹೆಚ್ಚಿನ ಒಂದು ಲಾಭ ಸಿಗುತ್ತೆ ಅನ್ನೋದನ್ನು ನೀವು ತಿಳ್ಕೊಬೇಕಂತಂದರೆ ನನ್ನ ಮುಂದಿನ ಒಂದು ವಿಡಿಯೋದ ಮೂಲಕ ನೀವು ಈ ಒಂದು ಮಾಹಿತಿಯನ್ನು ತಿಳ್ಕೊಬೋದು. ಹಾಗಾಗಿ ಒಂದು ವೇಳೆ ನೀವು ಪೋಸ್ಟಲ್ ಲೈಫ್ ಇನ್ಶೂರೆನ್ಸನ್ನು ನೀವು ಮಾಡಿಸ್ತೀನಿ ಅಂತಂದರೆ ದಯವಿಟ್ಟು ನನ್ನ ಮುಂದಿನ ಪೋಸ್ಟಲ್ ಲೈಫ್ ಇನ್ಶೂರೆನ್ಸಿನ ಸಂಬಂಧಪಟ್ಟಂತೆ ನನ್ನ ಮುಂದಿನ ವಿಡಿಯೋವನ್ನು ನೀವು ನೋಡಿದರೆ ಮಾತ್ರ ಪೋಸ್ಟಲ್ ಲೈಫ್ ಇನ್ಶೂರೆನ್ಸಲ್ಲಿ ಇರ್ತಕ್ಕಂತಹ ವಿಧಗಳೇನು, ಜೊತೆಗೆ ಯಾವ ಒಬ್ಬ ವ್ಯಕ್ತಿ ಪೋಸ್ಟಲ್ ಲೈಫ್ ಇನ್ಶೂರೆನ್ಸನ್ನು ಮಾಡಿಸ್ಬೋದು, ಎಷ್ಟು ಲಕ್ಷಗಳವರೆಗೆ ಪೋಸ್ಟಲ್ ಲೈಫ್ ಇನ್ಶೂರೆನ್ಸನ್ನು ಮಾಡಿಸ್ಬೋದು, ಜೊತೆಗೆ ಎಷ್ಟು ಬೋನಸ್ ರೇಟ್ ಸಿಗುತ್ತೆ, ಎಷ್ಟು ಮೆಚ್ಯೂರಿಟಿ ಅಮೌಂಟ್ ಸಿಗುತ್ತೆ, ಜೊತೆಗೆ ಎಷ್ಟು ಲಾಭವನ್ನು ಆ ವ್ಯಕ್ತಿ ಪಡ್ಕೋಬೋದು ಅನ್ನೋದನ್ನು ನೀವು ವಿತ್ ಚಾರ್ಟ್ ಮೂಲಕ ನಾನು ತಿಳಿಸ್ಕೊಡ್ತಿದ್ದೀನಿ. ದಯವಿಟ್ಟು ಯಾರು ಈ ಒಂದು ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.